ಗ್ಯಾರಂಟಿಯಿಂದಾಗಿ ನಮ್ಮ ಅಭಿವೃದ್ಧಿ ಕಾರ್ಯ ಇಲ್ಲಿ ಎಮ್.ಎಲ್.ಎಗಳು ಹೇಳ್ತಾರೆ ಬಿಜೆಪಿ ಆರೋಪ ಮಾಡುತ್ತಾರೆ ನಿಮ್ಮದೇ ಇಲ್ಲ ಅದಿಲ್ಲ ಒಂದು ನಿಮಿಷ ನಾನು ಹೇಳ್ತೀನಿ ಆಯ್ತಪ್ಪ. ಈಗ ಇದು ಮನೆಗಳು ಹೆಂಗೆ ಕೊಡ್ತಾ ಇದ್ದೀವಿ ನಾವು? ಈಗ ಬಿ ಜೆ ಪಿಲಿ ಯಾವ ಗ್ಯಾರಂಟಿನೂ ಇಲ್ಲ ಅಂತಾನೆ. ಎಲ್ಲ ಒಂದು ಕಡೆ ನಾವು ಎಮ್ ಎಲ್ ಎಗಳಿಗೆ ಅದೇನಾಗಿದೆ 2013ರಿಂದ ಹಿಡ್ಕೊಂಡು 2014ವರೆಗೂ ಎಲ್ಲ ತಾಲೂಕಲ್ಲಿ ಸಿದ್ದರಾಮಯ್ಯ ಅವರು ಏನಾಗಿದ್ದಾರೆ ಅವಾಗ ಒಂದೊಂದು ಕಾನ್ಸ್ಟಿಟ್ಯೂನ್ಸ್ಗೆ ಒಂದು ತಾಲೂಕಿಗೆ 5 ವರ್ಷಕ್ಕೆ 1,000 ಕೋಟಿ 1,500 ಕೋಟಿ 2,000 ಕೋಟಿ ಕೊಟ್ಟಿದ್ರು ಅಭಿವೃದ್ಧಿ ಕೆಲಸಕ್ಕೆ. ಅದೇ ಆಸೆ ಭಾಳ ಜನ ಎಮ್ ಎಲ್ ಎಗಳು ಇಟ್ಕೊಂಡಿದ್ದಾರೆ, ಈಗಲೂ ಕೊಡ್ತಾರೆ. ಮೊನ್ನೆ ಎಲ್ಲರಿಗೂ 50 ಕೋಟಿ ಕೊಟ್ಟವ್ರೆ, ಈಗ 75 ಕೋಟಿ ಕೊಡಬೇಕಂತ ತೀರ್ಮಾನ ಮಾಡಿದರೆ. ನಾನು ಭಾಳಷ್ಟು ಕಡೆ ನೀವು ಹೇಳ್ತಾ ಇದ್ದಿರಲ್ಲ, ನಾನು ಹೋದ ವರ್ಷದ ನಾನು ಲೆಕ್ಕ ಹೇಳ್ತೀನಿ. ನಾನು 2025ರಲ್ಲಿ ಜಿಲ್ಲಾ ಕಾರ್ಯಕ್ರಮ ಮಾಡ್ತೀವಿ, ಉದ್ಘಾಟನೆ ಕಾರ್ಯಕ್ರಮ ಮತ್ತು ಗುದ್ಲಿ ಪೂಜೆ ಕಾರ್ಯಕ್ರಮ. ನನ್ನ ಅನಿಸಿಕೆ ನಾನು ಹೋಗಿರೋದು ಕಾರ್ಯಕ್ರಮ 7-8 ಜಿಲ್ಲೆಗೆ ನಾನು ಹೋಗಿದ್ದೀನಿ. ನಾನು ಕೊಪ್ಪಳಕ್ಕೆ ಹೋಗಿದ್ದೆ, 1610 ಕೋಟಿದು ಉದ್ಘಾಟನೆ ಕಾರ್ಯಕ್ರಮ ಗುದ್ಲಿ ಪೂಜೆ ಕಾರ್ಯಕ್ರಮ ಮಾಡಿದ್ರು. ಮೈಸೂರಲ್ಲಿ 2500 ಕೋಟಿ ಉದ್ಘಾಟನೆ ಕಾರ್ಯಕ್ರಮ ಗುದ್ಲಿ ಪೂಜೆ ಕಾರ್ಯಕ್ರಮ. ದೊಡ್ಡಬಳ್ಳಾಪುರಲ್ಲಿ 1900 ಕೋಟಿ. ಆ ಥರ ಎಲ್ಲ ತಾಲೂಕಲ್ಲಿ ಮಾಡ್ಕೊಂಡು ಬರ್ತಾವ್ರೆ. ನಾನು ಸಂಡೂರಲ್ಲಿ ಬರೀ ಒಂದೇ ತಾಲೂಕಲ್ಲಿ 1680 ಕೋಟಿ 2025ರಲ್ಲಿ. ಮೊನ್ನೆ ನಾವು ಇದರಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ 900 ಕೋಟಿದು ಗುದ್ಲಿ ಪೂಜೆನ ಮಾಡಿದ್ದಾರೆ. ಅಂದರೆ ನನ್ನ ಕ್ಷೇತ್ರದಲ್ಲಿ ಉದಾಹರಣೆ, ನನ್ನ ಕ್ಷೇತ್ರದಲ್ಲೇ ನಮ್ಮ ಸರ್ಕಾರ ಬಂದಾದಮೇಲೆ ಬಿ ಜೆ ಪಿ ಸರ್ಕಾರ 90 ಕೋಟಿ ಮೇಲೆ ಕೊಟ್ಟಿಲ್ಲ, 5 ವರ್ಷದಲ್ಲಿ 90 ಕೋಟಿ ಕೊಟ್ಟಿಲ್ಲ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ ಗ್ಯಾರಂಟಿಗಳನ್ನೇ ಕನಿಷ್ಠ 480 ಕೋಟಿ ಅನುದಾನ ನಾನು ತೊಗೊಂಡಿದ್ದೀನಿ. 480 ಕೋಟಿ ಅನುದಾನ ನಾನು ತೊಗೊಂಡಿದ್ದೀನಿ. ಅಂದರೆ ನಾನು ಹೇಳೋದು ಏನಪ್ಪ ಅಂದರೆ ಇಲ್ಲ ಹೇಳ್ತೀನಿ, ಅದೆಲ್ಲ ಕೊನೆಯಲ್ಲಿ ಹೇಳ್ತೀನಿ. ನಾನು ಹೇಳೋಪ್ಪ ಏನಂದರೆ ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಏನಕ್ಕಂದರೆ ಇದು ಬಡವ್ರಿಗೆ ಒಳ್ಳೇದಾಗ್ತದೆ. ನೀವು ಮೆಸೇಜ್ ಕೊಡಬೇಕು, ಪ್ರಚಾರ ಮಾಡಬೇಕು. ಏನಕ್ಕಂದರೆ ಇದು ಒಂಥರ ಈಗ ಅವ್ರು ಗ್ಯಾರಂಟಿ ಅವ್ರು ಕೊಡ್ಬೋದಾಗಿತ್ತಾನೆ ಮನೆಗಳು. ನಾನು ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳಿದೆ. ನಾನು ಇಲ್ಲ ಹೇಳ್ತೀನಿ, ಇದು ಮೊದಲೇ ಕಂಪ್ಲೀಟ್ ಮಾಡ್ತೀನಿ, ಆಮೇಲೆ ಕೊನೆಯಲ್ಲಿ ಅದು ಏನು ಸರ್ ನಾನು ನಿಮ್ಗೆ ಕೇಳೋದು ಏನಕ್ಕಂದರೆ ಅವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ, ಮಾಡ್ಬೋದಾಗಿತ್ತಾನೆ ಅವರು. ನಾವು ಗ್ಯಾರಂಟಿ ಒತ್ತಡದಲ್ಲೂ ಮನೆಗಳು ಫ್ರೀ ಕೊಡ್ತಾ ಇದ್ದೀವಿ. ಇದು ಒಂದೇ ಇಲ್ಲ ಸರ್, ಇದು ಇನ್ನೊಂದು ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ ಇದೆ, ಆಸ್ತಿ ಮನೆಗಳು ಅಂತೀವಿ. ಅದೂ 47,860 ಮನೆಗಳು. ಅದು ಹಿಂದಿನ ಸರ್ಕಾರವೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಆ ಮನೆಗಳು ಸ್ಯಾಂಕ್ಷನ್ ಆಗಿದ್ದು. ಅದು ಸೇಮ್ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ, ಅದೂ ಬೆನಿಫಿಷರಿ ಪೇಮೆಂಟ್ 2,300 ಕೋಟಿ ಬರಬೇಕಾಗಿತ್ತು, ಬರೇ 110 ಕೋಟಿ ಬಂದಿತ್ತು. ಸೇಮ್ ಇದೇ ಥರ 7.5 ಲಕ್ಷ ಕೊಡೋಕ್ಕೆ ಸಾಧ್ಯ ಅಲ್ಲ. ಅದು ಮಾನ್ಯ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ಈಗ ಆಲ್ರೆಡಿ ಅಪ್ರೂವ್ ಮಾಡಿದ್ದಾರೆ. ಈ ಕ್ಯಾಬಿನೆಟ್ 29ನೇ ತಾರೀಕು ಕ್ಯಾಬಿನೆಟ್ ತಂದು ಅದನ್ನು ಸರ್ಕಾರ ವತಿಯಿಂದನೇ ಕಟ್ಕೊಡ್ಬೇಕಂತ ಅದೊಂದು ಕಡೆ ತೀರ್ಮಾನ ತೊಗೊಂಡಿದ್ದಾರೆ. ಅದ್ರ ಜೊತೆ ಬೆಂಗಳೂರಲ್ಲಿ ನಮ್ಮ ಸರ್ಕಾರ ಏನು ಮಾಡಿದ್ರೆ ನಾನು ಹೇಳಲೇಬೇಕಿಲ್ಲ, ವಸತಿ ಮಂತ್ರಿ ಆಗಿ ನನ್ನ ಇಲಾಖೆ ನಾನು ಹೇಳ್ತಾ ಇರೋದು. ಬೆಂಗಳೂರಲ್ಲಿ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇರುವಾಗ 1 ಲ್ಯಾಕ್ ಹೌಸಿಂಗ್ ಸ್ಕೀಮ್ ಅಂತ ತಂದರೆ ಸರ್. 1 ಲ್ಯಾಕ್ ಹೌಸಿಂಗ್ ಸ್ಕೀಮಲ್ಲಿ ಈ ಬೆಂಗಳೂರು ಸಿಟಿಲಿ ನೋಡಿರ್ಬೋದು, ಎತ್ತರದಲ್ಲಿ ಬೆಳೆದ್ಬಿಟ್ಟಿದೆ. 1 ಕೋಟಿ ಜನಸಂಖ್ಯೆ ಆಗಿದೆ, ಅಲ್ಲಿ ಎತ್ತರದಲ್ಲಿ ಬೆಳೆದಿದೆ. ಆಟೋ ಚಾಲಕರು, ಬೀದಿ ವ್ಯಾಪಾರ ಮಾಡೋರು, ಕೂಲಿ ಮಾಡೋರು ಅಲ್ಲಿ ಜಾಸ್ತಿ. ಅವ್ರಿಗೂ ಒಂದು ಸ್ವಂತ ಮನೆ ಆಗಲಿ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು 1,028 ಎಕರೆ ಜಾಗ ಸರ್, 1,028 ಎಕರೆ ಜಾಗ ನಮ್ಮ ರಾಜೀವ್ ಗಾಂಧಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಅವ್ರಿಗೆಲ್ಲ ಸರೌಂಡಿಂಗ್ ಬೆಂಗಳೂರು ಸಿಟಿ ಸರೌಂಡಿಂಗಲ್ಲಿ ಅವ್ರಿಗೆಲ್ಲ ಮನೆ ಕಟ್ಕೊಡ್ಬೇಕಂತ 6 ಲಕ್ಷನ ನಿಗದಿ ಮಾಡಿದ್ರು ರೇಟ್. ಪ್ರಸಾದ್ ಭಾಯ್ ಅವರೇ 6 ಲಕ್ಷಕ್ಕೆ ನಿಗದಿ ಮಾಡಿ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಬರ್ತಾಯಿತ್ತು. ಸ್ಟೇಟ್ ಗೌರ್ಮೆಂಟ್ನಿಂದ ಜನರಲ್ ಇದ್ದರೆ 1,20,000, SC ST ಇದ್ದರೆ 2 ಲಕ್ಷ. ಬರೀ ಜನರಲ್ ಅವರು 2.5 ಲಕ್ಷ ಕೊಟ್ಟರೆ ಅವ್ರ ಮನೆ ಆಗೋದು. SC ST 1,20,000 ಕೊಟ್ಟರೆ ಅವ್ರಿಗೆ ಒಂದು ಮನೆ ಬೆಂಗಳೂರು ಸಿಟಿಯಲ್ಲಿ ಅವ್ರ ಸ್ವಂತ ಮನೆ ಆಗೋದು. ಸಿದ್ದರಾಮಯ್ಯ ಇರುವಾಗ ಮಾಡಿ 1,028 ಎಕರೆ ಕೊಟ್ಟರು. ಅದಾದಮೇಲೆ 18ರಲ್ಲಿ ನಮ್ಮ ಸರ್ಕಾರ ಬಂದಿಲ್ಲ, ಸಮ್ಮಿಶ್ರ ಸರ್ಕಾರ ಬಂತು. ಇದೇ ಬಸವರಾಜ ಬೊಮ್ಮಾಯಿಯವರು ಬಡವ್ರ ಬಗ್ಗೆ ಎಷ್ಟು ಕಾಳಜಿ ಇದೆ ನೋಡಿ. ಇದೇ ಬಸವರಾಜ ಬೊಮ್ಮಾಯಿಯವರು 2021ರಲ್ಲಿ ರಿವ್ಯೂ ಮಾಡಿಬಿಟ್ಟು ನಾವೇನು 6 ಲಕ್ಷ ನಿಗದಿ ಮಾಡಿದ್ವಿ ರೇಟ್, ಅದಕ್ಕೆ 11,20,000 ಮಾಡಿಬಿಟ್ಟು ಈಕ್ವಲ್ ಟು ಡಬಲ್. ಈಗ ನಮ್ಗೆ ನಾವು ಮಾಡಿರೋದು ಬಡವರಿಗೆ ಜನರಲ್ ಇದ್ದರೆ 1.5 ಲಕ್ಷ ಕೊಟ್ಟರೆ ಅವ್ರ ಮನೆ ಆಗೋದು, SC ST ಇದ್ದರೆ 1,70,000. ಈಗ 8.5 ಲಕ್ಷ ಅವ್ರು ಕಟ್ಟಬೇಕು. ಎಲ್ಲಿಂದ ಬಡವರು ಕಟ್ತಾರೆ? ಆ ಕೆಲಸಗಳು ಕಾಮಗಾರಿನೂ ಎಲ್ಲ ನಿಂತ್ಬಿಟ್ಟಿತ್ತು, ಯಾರೂ ಬರ್ತಾಯಿಲ್ಲ, ಅಪ್ಲಿಕೇಶನ್ ಇಲ್ಲ, ಯಾವುದಿಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಮುಖ್ಯಮಂತ್ರಿನ ಕೇಳಿದ್ರು, ನಾನು ಒಂದು ಕನಸು ತಗೊಂಡು ಬೆಂಗಳೂರು ಸಿಟಿದು ಏನಾಯಿತು 1 ಲಕ್ಷ ಹೌಸಿಂಗ್ ಸ್ಕೀಮ್ ಅಂತ. ನಾನು ಹೇಳಿದೆ, ಸರ್ ತಾವು 6 ಲಕ್ಷ ನಿಗದಿ ಮಾಡಿದ್ದೀವಿ ರೇಟ್. ಈ BJP ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿಯವರು ರಿವ್ಯೂ ಮಾಡಿಬಿಟ್ಟು 11,20,000 ಈಕ್ವಲ್ ಡಬಲ್ ಮಾಡಿಬಿಟ್ಟವ್ರೆ. ಯಾರೂ ಮುಂದೆ ಬರ್ತಾ ಇಲ್ಲ ಸರ್. ಪಾಪ ಬಡವರು ಎಲ್ಲಿಂದ ಕಟ್ಟಕ್ಕಾದ? 2 ಲಕ್ಷ ಕೊಡೋದೇ ಕಷ್ಟ. ಅವರು 8.5 ಲಕ್ಷ ಎಲ್ಲಿ ಕೊಡ್ತಾರೆ? ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂದಿದ್ದಕ್ಕೆ ಇಮಿಡಿಯೇಟ್ ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ, ಇಲ್ಲ 1 ಲಕ್ಷ ರೂಪಾಯಿ ನೀನು ಕಡಿಮೆ ಮಾಡು, ಸರ್ಕಾರ ವತಿಯಿಂದ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು 1 ಲಕ್ಷ ಕಡಿಮೆ ಮಾಡಿದ್ರು. ಅವ್ರಿಗೇನು ಮಾಡಿದ್ರು, ಒಂದು ಕೆಲಸ ಮಾಡು, ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದ 1 ಲಕ್ಷ ಕಡಿಮೆ ಮಾಡಿದ್ರೆ 10,20,000 ಆಗ್ತದೆ. ಬೆನಿಫಿಷರಿ 3 ಲಕ್ಷ ಕೇಂದ್ರ ಸರ್ಕಾರದಿಂದ
ರಾಜ್ಯ ಸರ್ಕಾರದಿಂದ 3 ಲಕ್ಷ ಕೊಡ್ತೀವಿ. 8 ಲಕ್ಷ ಏನು ಕಟ್ಟಬೇಕು ಅವರು ಬ್ಯಾಂಕಿಂದ ಲೋನ್ ತೊಗೊಳ್ಳಿ ಅಂತ ಸೂಚನೆ ಕೊಟ್ಟರು. 5 ಲಕ್ಷ ರೂಪಾಯಿ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅವ್ರನ್ನ ಕರೆದ್ವಿ ನಾವು. ನ್ಯಾಷನಲೈಸ್ ಭಾಳ ದಿನ ನಾವು 1 ತಿಂಗಳು ಸರ್ಕಸ್ ಮಾಡಿದ್ವಿ. ಅದಕ್ಕೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಏನಾಯಿತು, ಸಿಬಿಲ್ ಇಲ್ಲ ಪಾಪ ಬಡವರಿಗೆ. ಯಾವುದೋ ಒಂದು 2 ವೀಲರ್ಗೆ ಲೋನ್ ತೊಗೊಂಡಿರ್ತಾರೆ, ಮತ್ತೊಂದು ಲೋನ್ ತೊಗೊಂಡಿರ್ತಾರೆ. ಸಿಬಿಲ್ ಇಲ್ಲದ ಕಾರಣಕ್ಕೆ ನ್ಯಾಷನಲೈಸ್ ಬ್ಯಾಂಕ್ ಅವ್ರು ಯಾರೂ ಮುಂದೆ ಬಂದಿಲ್ಲ. ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು, ಸರ್ ನ್ಯಾಷನಲೈಸ್ ಬ್ಯಾಂಕ್ ಅವ್ರು ಯಾರೂ ಮುಂದೆ ಬರ್ತಾ ಇಲ್ಲ, ಏನಕ್ಕಂದ್ರೆ ಯಾರ್ದು ಸಿಬಿಲ್ ಬರ್ತಾ ಇಲ್ಲ, ಆಲ್ಮೋಸ್ಟ್ ಸಿಬಿಲ್ ಇಲ್ಲ ಪಾಪ. ಯಾವುದೋ ಸಣ್ಣ ಪುಟ್ಟ ಲೋನ್ ತೊಗೊಂಡಿರ್ತಾರೆ ಸರ್, 1-2 ಇನ್ಸ್ಟಾಲ್ಮೆಂಟು ಕಟ್ಟಿಲ್ಲ ಅಂದರೆ ಅವ್ರು ಸಿಬಿಲ್ ಬರೋಲ್ಲ. ಹಂಗಾಗಿ ನಾವು ಪ್ರೈವೇಟಲ್ಲಿ ತೊಗೊಂಡ್ರೆ ಸರ್ 11ರಿಂದ 12% ಇಂಟ್ರೆಸ್ಟ್ ಆಗ್ತದೆ. ನ್ಯಾಷನಲೈಸ್ ಬ್ಯಾಂಕ್ ತೊಗೊಂಡ್ರೆ 7% ಇಂಟ್ರೆಸ್ಟ್ ಆಗ್ತದೆ. ನ್ಯಾಷನಲೈಸ್ ಬ್ಯಾಂಕ್ ತೊಗೊಂಡ್ರೆ ಅವ್ರಿಗೆ EMI ಇದೆಯಲ್ಲ 5,000 ಬರ್ತದೆ ತಿಂಗಳಿಗೆ. ಈಗ ಪ್ರೈವೇಟಲ್ಲಿ ತೊಗೊಂಡ್ರೆ 8,500 ಆಗ್ತದೆ. ಇಂಟ್ರೆಸ್ಟ್ ಅಮೌಂಟ್ ಡಿಫ್ರೆನ್ಸ್ ಆಗಿಬಿಡ್ತದೆ. ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಕ್ಕೆ ಒಂದು ಕೆಲಸ ಮಾಡು, ಅದು ಕ್ಯಾಬಿನೆಟ್ ತೊಗೊಂಡು ಬಂದು ಕ್ಯಾಬಿನೆಟಲ್ಲಿ ತೊಗೊಂಡು ಕ್ಯಾಬಿನೆಟಲ್ಲಿ ಕೂತ್ಕೊಂಡು ಚರ್ಚೆ ಮಾಡುವ ಅಂತೇಳ್ಬಿಟ್ಟು ಏನು ನ್ಯಾಷನಲೈಸ್ ಬ್ಯಾಂಕ್ ಇತ್ತು ಅಷ್ಟೇ ಬೆನಿಫಿಷರಿ ಕೊಡಬೇಕು. ಏನು ನ್ಯಾಷನಲೈಸ್ ಬ್ಯಾಂಕ್ ಅವ್ರಲ್ಲಿ ಏನು ಇಂಟ್ರೆಸ್ಟ್ ಇತ್ತು ಅಷ್ಟೇ ಕೊಡಬೇಕು. ಪ್ರೈವೇಟ್ ಬ್ಯಾಂಕಲ್ಲಿ ಜಾಸ್ತಿ ಇದೆಯಲ್ಲ ಅದು ಸರ್ಕಾರದಿಂದ ಬೇರೆ ಮಾಡಬೇಕಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ತಂದು ಮನೆ ಮುಖ್ಯಮಂತ್ರಿ ಅಪ್ರೂವ್ 1,600 ಕೋಟಿ 12,000 ಮನೆಗಳಿಗೆ. ಏನಕ್ಕಪ್ಪ ಇದು BJP ಅವ್ರು ಮಾಡಿಲ್ಲ? 1,600 ಕೋಟಿ ಸರ್ ಇಂಟ್ರೆಸ್ಟ್ ಅಮೌಂಟಲ್ಲಿ. ಈಗ ಇಲ್ಲ ಅಪ್ಲಿಕೇಶನ್ ಬಂದುಬಿಟ್ಟು ಅದನ್ನು ನಾವು ಫೆಬ್ರವರಿಲಿ ಇದು ಫೆಬ್ರವರಿಲಿ ಕೊನೆಯಲ್ಲಿ ಅದನ್ನು ಒಂದು 7,800 ಮನೆ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಏನಕ್ಕೆ ಇದು BJP ಅವ್ರು ಮಾಡಿಲ್ಲ? ನಿಮ್ಮ ಮಾಧ್ಯಮ ಸ್ನೇಹಿತರು ಕೇಳಬೇಕು ಸರ್ ನೀವು. ಇದು ಬಡವ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಬಡವ್ರು ಒಳ್ಳೇದಾಗಿಕ್ಕೆ ನಾವು ಪುಣ್ಯ ಕಟ್ಕೊಳ್ಬೇಕು, ಬಡವ್ರ ಸೇವೆ ಮಾಡಿ ಮಾಡ್ಬೋದಾಗಿತ್ತಾನೆ. BJP ಏನಕ್ಕೆ 6,000 ಇದ್ದಿದ್ದು ಏನಕ್ಕೆ 11,020 ಲಕ್ಷ ಮಾಡಿದ್ರು? ಕೇಳ್ರಿ ಅಶೋಕ್ ಅವ್ರಿಗೆ ನಾನು ಓಪನ್ ಸವಾಲ್ ಹಾಕಿದ್ದೀನಿ. ಇವತ್ತು ಓಪನ್ ಸವಾಲ್ ಹಾಕ್ತೀನಿ ನಾನು. ಅವ್ರು ಹೇಳ್ತಾರೆ ಬರ್ತೀನಿ ನಾನು. ಏನು ಮಿನಿಟ್ ಕೇಳಿ, 1 ನಿಮಿಷ ನಾನು ಕಂಪ್ಲೀಟ್ ಮಾಡ್ತೀನಿ. ಈ ಡಾಟಾ ಇದೆ ಎಲ್ಲೆಲ್ಲಿ 42,000 ಓಪನ್ ಅಶೋಕ್ ಅವ್ರಿಗೆ ಸವಾಲ್. ಓಪನ್ ಅಶೋಕ್ ಅವ್ರಿಗೆ ಸವಾಲ್. ಇದು ಡಾಟಾ ಇದೆ, ಎಲ್ಲೆಲ್ಲಿ ಮನೆಗಳು ಕಟ್ಟಿದ್ದೀವಿ, ಎಲ್ಲೆಲ್ಲಿ ಕೊಡ್ತಾ ಇದ್ದೀವಿ ಅಂತ ಡಾಟಾ ಇದೆ. ಅಲ್ಲಿ ಹೋಗಿ ಅವ್ರು ನೋಡಲಿ. ಏನಾದ್ರು ಹೆಚ್ಚು ಕಡಿಮೆ ಏನಾರು ಆಗಿದ್ರೆ ಅವ್ರು ಹೇಳಿದ್ದು ನಾನು ಕೇಳಕ್ಕೆ ಸಿದ್ಧ. ಅದ್ರ ಜೊತೆಯಲ್ಲಿ BJP ಅವ್ರಿಗೆ ನಾನು ಓಪನ್ ಸವಾಲ್ ಹಾಕಿದ್ದೀನಿ. ಅಕ್ಟೋಬರ್ 6ನೇ ತಾರೀಕು ಕೊಪ್ಪಳ ಫಂಕ್ಷನಲ್ಲಿ ನಾನು ಸವಾಲ್ ಹಾಕಿದ್ದೀನಿ BJP ಅವ್ರಿಗೆ. ಪಾಪ ಸೋಮಣ್ಣ ಅವ್ರು ಇದ್ದರು ವಸತಿ ಮಂತ್ರಿಯಾಗಿ. ಸೋಮಣ್ಣ ಭಾಳ ಪ್ರಯತ್ನ ಮಾಡಿದ್ರು. ಅವ್ರ ಬಡವ್ರ ಬಗ್ಗೆ ಕಾಳಜಿ ಇತ್ತು ಸೋಮಣ್ಣನಿಗೆ. ಯಡಿಯೂರಪ್ಪ ಅಂತವನು ಪ್ರಯತ್ನ ಮಾಡಿದ್ರು. ಇಲ್ಲ ಬಡವ್ರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ, ನಾವೇ ಸರ್ಕಾರ ವತಿಯಿಂದ ಕಟ್ಟಬೇಕಂತ ಭಾಳಷ್ಟು ಸೋಮಣ್ಣ ಅವರು ಯಡಿಯೂರಪ್ಪ ಅಂತವೂ ಪ್ರಯತ್ನ ಮಾಡಿದ್ರು. ಬಸವರಾಜ ಬೊಮ್ಮಾಯಿ ಪ್ರಯತ್ನ ಮಾಡಿದ್ರು. ಅವ್ರ ಬಡವ್ರ ಬಗ್ಗೆ ಕಾಳಜಿ ಇದ್ದಿಲ್ಲ, ಆಗಲಿಲ್ಲ. ಪ್ರಯತ್ನ ಮಾಡಿದ್ರು, ಇಲ್ಲ ಅಂತ ಇಲ್ಲ. ಅವ್ರು ಏನಾರು BJP ಅವಧಿಯಲ್ಲಿ ಸ್ಲಮ್ ಬೋರ್ಡಲ್ಲಿ 1 ಮನೆ ಏನಾರ ಕೊಟ್ಟಿದ್ರೆ ನಾನು ಇವತ್ತೇ ರಾಜಕೀಯದಿಂದ ನಿರ್ವೃತ್ತಿ ತಗೊಳ್ತೀನಿ, ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಸಾಬೀತು ಪಡಲಿ. ಏನಕ್ಕೆ ಸಾಬೀತು ಪಡ್ತಾ ಇಲ್ಲ ಅವರು? ಓಪನ್ ಸವಾಲ್ ಹಾಕಿದ್ದೀನಿ ನಾನು ಬೇರೆಯವ್ರು ಹಂಗಲ್ಲ. ಮುಖ್ಯಮಂತ್ರಿ ಮುಂದೆನೇ ಈ ಮಾತನ್ನು ಹೇಳಿದ್ದೀನಿ ನಾನು. 1 ಮನೆ ರೀ, 1 ಮನೆ ಏನಾರು ಕೊಟ್ಟಿದ್ರೆ ಸ್ಲಮ್ ಬೋರ್ಡಲ್ಲಿ ಪಾಪ ಸೋಮಣ್ಣ ಅವ್ರು ಪ್ರಯತ್ನ ಮಾಡಿದ್ರು. ಬಡವ್ರ ಬಗ್ಗೆ ಅವ್ರ ಕಾಳಜಿ ಇತ್ತು. 1 ಮನೆ ಸ್ಲಮ್ ಬೋರ್ಡಲ್ಲಿ ಏನಾರು 2019 ಇಂದ 23ವರೆಗೂ 1 ಮನೆ ಏನಾರ ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿರ್ವೃತ್ತಿ ತೊಗೊಳ್ತೀನಿ. ಬನ್ನಿ, ಯಾವ ಬೇಕು. ಈಗ ವಿರೋಧ ಪಕ್ಷ ನಾಯಕರಿದ್ದಾರೆ, ಅವ್ರು ಕೇಳೋದು ಹಕ್ಕಿದೆ. ಕರೀರಿ, ನಮ್ಮನ್ನ ಚೇರ್ಮನ್ನ ಕರೀಲಿ. ಈ ಮನೆಗಳು ಕೊಡ್ತಾ ಇದ್ದಿಲ್ಲ 42,000 ಮನೆಯಲ್ಲಿ ಲೈವ್ ತೋರಿಸ್ಬೇಕಾ, ವೀಡಿಯೋ ಕಾನ್ಫರೆನ್ಸ್ ಮುಖಾಂತರ ತೋರಿಸ್ತೀವಿ. ಇಲ್ಲ ನೀವು ಹೋಗ್ಬೇಕಾ, ಸ್ಪಾಟ್ ಹೋಗ್ಬೇಕಾದ್ರೆ ಯಾವ ಸ್ಪಾಟ್ ಹೋಗ್ಬೇಕು ನಾವು ಸಿದ್ಧ. ಮಾತಾಡಲಿ, ಬರಲಿ.